ಹಾಯ್ ಹಲೋ ನಮಸ್ಕಾರ. ನಿನ್ನೆ ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ನಮ್ಮ ಉಡುಪಿಯಲ್ಲಿ ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ಬಟ್ ನಾನು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಂಗೆ ಕೆಲಸ ಇದೆ. ಆಫೀಸಲ್ಲಿ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಅಟೆಂಡ್ ಮಾಡೋಕ್ಕೆ ನಮ್ಮಲ್ಲಿ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇದೆ ಬಟ್ ಅಷ್ಟು ಸಿಗೋಲ್ಲ. ಮೀಟಿಂಗಲ್ಲಿ ಅಟೆಂಡ್ ಆಗಬೇಕು. ಅದಕ್ಕೆ ನಾನು ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಇದ್ದೀನಿ. ಸೊ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ ನನ್ನ ಫ್ರೆಂಡ್ ಮನೆಗೆ. ಸೊ ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ವಾಪಸ್ ಮತ್ತೆ ಮನೆಗೆ ಬರ್ತೀನಿ. ಗಿಫ್ಟ್ ಹೆಂಗಿದೆ? ಬೇಡ, ಯಾಕೆ? ಫೋನ್ ಇಲ್ಲ, ಬರೀ ಕೇಸ್ ಇದೆ ಅಂತನಾ? ಬೆಂಗಳೂರಲ್ಲಿ ನಾನು ಐರಾವತ ನೋಡಿರ್ತೀರಾ, ಊರಲ್ಲಿ ಇದೆ ಹಯಾಬುಜಾ ನಮ್ಮದು. ಈ ಗಾಡಿ ಸೊನ್ನೆಗಿದೆ ಅಂತ ಕೇಳಿಸ್ಕೊತೀರಾ? ಓಕೆ ಓಕೆ ನಮಗೆ ಎಮ್ಮಿಗಿನ ಕೊಡೋದು ಬೇಡ, ನಾವು ಕಮ್ಮಿ ಕೊಡಿ, ಎಮ್ಮಿ ಕೊಟ್ಟು ಬೆಳಿಬೇಕಲ್ಲ. ನಿನ್ನ ವ್ಯಾಪಾರದ ಐತಿ ಈಗ. ಓಕೆ, ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್. ಹಾಯ್ ಗಾಯ್ಸ್, ನಾನು ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅವನಿಗೆ ಫುಲ್ ಶಾಕ್ ಆಗ್ತಾಯಿದೆ, ನಾನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಲಾಗ್ಸ್. ಆ್ಯಕ್ಚುಲಿ ನಾವು ಮುಂಚೆ ತುಂಬ ಲಾಗ್ಸ್ ಮಾಡಿದ್ದೀವಿ. ಮುಂಚೆ ಎಲ್ಲೆಲ್ಲೋ ಟ್ರಿಪ್ಸ್ ಅಂತ ಹೋಗೋದು, ಅಂದರೆ ಒಂದು ರೂಪಾಯಿ ಅಲ್ಲ, ಸುಮ್ಮನೆ ಕಮ್ಮಿ ಬಜೆಟ್ ಟ್ರಿಪ್ಸ್ ಎಲ್ಲ ಹೋಗೋದು. 500 ರೂಪಾಯಿಗೆಲ್ಲ ಮೈಸೂರಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ. ಸೊ ಇನ್ನು ಆ ಥರ ಎಲ್ಲ ಪ್ಲ್ಯಾನ್ಸ್ ಇದೆ, ಮಾಡೋಣ. ಇನ್ನು ಹೆಂಗಿದ್ರು ಫ್ರೀ ಇದೆಯಾ ಇನ್ನು? ಹಾಂ ಫ್ರೀ ಇದು. ಚೇತನಿಗೋಸ್ಕರ ಏನು ಬೇಕಾದ್ರೆ ಮಾಡುವ. ಅವನೇ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ಈಗ. ಫುಲ್ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿ ಇನ್ಸ್ಟಾ ಇನ್ಫ್ಲೂಯೆನ್ಸರ್. ಓಕೆ, ಇನ್ನು ಇವನ್ನ ತುಂಬ ಸಲ ನೋಡ್ತಾ ಇರ್ತೀರ ವ್ಲಾಗಲ್ಲಿ. ಬರ್ತಾನೆ ಇನ್ಮೇಲೆ ನಾವು ಟ್ರಿಪ್ಸ್ ಎಲ್ಲ ಹೋಗ್ತಾ ಇರ್ತೀವಿ. ಟ್ರಿಪ್ಸು ಮತ್ತು ಸುಮ್ಮನೆ ಚಾಲೆಂಜ್ ಥರ ಮಾಡ್ತೀವಿ ನಾವು. ನೀನು ಎಂತ ಆಯ್ತದು, ಬೆಂಗಳೂರಿಂದ ಉಡುಪಿಗೆ ಲಿಫ್ಟ್ ಕೇಳ್ಕೊಂಡು ಬರೋಣ ಅಂತಿದ್ದೆ ಇವನು. ಹಿಚ್ ಮಾಡುವಂತ ಪ್ಲಾನ್ ಇದೆ. ಅದನ್ನು ಮಾಡೋಣ, ಅದನ್ನು ಒಂದ್ಸಲ ಮಾಡೋಣ, ಅದನ್ನು ತೋರಿಸ್ತೀವಿ. ಈಗ ಮಳೆ ಅಲ್ಲ, ಸೊ ಅದಕ್ಕೆ ಪ್ಲಾನ್ ಪೋಸ್ಟ್ಪೋನ್. ಸೊ ನೋಡುವ, ಆಗತ್ತೆ. ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲೆಲ್ಲ ಬರುತ್ತೆ. ಸೊ ಕಾಯ್ತಾ ಇರಿ, ವೇಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಏನೋ ಫಾಲೋ ಮಾಡಿ, ಸಬ್ಸ್ಕ್ರೈಬ್. ಓಕೆ, ನಂಗೆ ಇನ್ನು ತುಂಬ ಕೆಲಸ ಇದೆ. ವರ್ಕ್ ಫ್ರಮ್ ಹೋಮ್ ಅಂತ ಬಂದುಬಿಟ್ಟು ಇವಾಗ ಇಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ ಗಾಯ್ಸ್, ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ಸೊ ನಾನು ಕೆಲಸ ಮುಗಿಸಿ ಲಂಚ್ ಬ್ರೇಕ್ ತೊಗೊಂಡಿದ್ದೀನಿ. ಇವನು ನೋಡಿದ್ರೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಬಂದಿದ್ದಾನೆ. ಎಲ್ಲ ಹೋಗ್ತಾ ಇದ್ದೀನಿ. ಕಿಡ್ನಾಪ್ ಮಾಡುವ ಅಂತ ಚೇತನ. ಅದು ಇಂಪಾಸಿಬಲ್. ಎಂತ ಇಲ್ಲ, ನಮ್ಮ ಟೈಮ್ ನೋಡಿ, ಬೆಂಗಳೂರಲ್ಲಿ ಹತ್ತಿರ ಇದ್ದು ನಮ್ಗೆ ಸಿಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಬೆಂಗಳೂರಿಂದ ಇಬ್ಬರು ಊರಿಗೆ ಬಂದು ಊರಲ್ಲಿ ಮೀಟ್ ಆಗ್ತಿದ್ದೀವಿ. ಸೊ ಬೆಂಗಳೂರು ಲೈಫ್ ಅಂತ ಮಾಡೋದು ಡೆಸ್ಟಿನೇಷನ್ ಅದಲ್ಲ. ಸೊ ಹೋಪ್ಫುಲಿ ಏನೋ ಒಂದು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಸ್ಕೆಡ್ಯೂಲ್ ಒಂದು ಸೆಟ್ ಆಗಿ ಎಲ್ಲ ರೆಗ್ಯುಲರ್ ಒಂದು ಟ್ರಿಪ್ ಪ್ಲ್ಯಾನ್ ಮಾಡುವ ಅಂತ. ಸೊ ಹೆಂಗೋ ನಡೀತಾ ಇದೆ. ಸೊ ಈಗ ಎಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು? ಈಗ ಯಾವ ಪ್ಲೇಸ್ ತೋರಿಸ್ತೆ? ಈಗ ಇದೊಂದು ಆಲುಂಜೆ ಊರಂತ, ಆಲುಂಜೆ ರಾಕ್ಸ್. ಸೊ ಬೇಸಿಕಲಿ ಎಕ್ಸ್ಪ್ಲೋರಿಂಗ್ ಆಲುಂಜೆ ಟುಡೇ. ಇದು ಇವ್ರ ಮನೆ ಹತ್ರ. ಫುಲ್ ಇವ್ರ ಮನೆ ತೋಟ ಗಿಟ ಎಲ್ಲ ಇದೆ ಇಲ್ಲಿ. ಎಲ್ಲ ಇವ್ರದ್ದೇ ತೋಟ ಗಿಟ ಎಲ್ಲ. ಇಲ್ಲ, ಎಷ್ಟು ಎಕರೆ ಇತ್ತು? ಸೊ ಇವ್ರ ಮನೆಯಿಂದ ನಮ್ಮ ಮನೆಗೆ ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟಲ್ಲ. ನಾವೆಲ್ಲ ಸ್ಕೂಲೆಲ್ಲ ಒಟ್ಟಿಗೆ ಹೋಗಿ ಓದಿರೋದು. ಒಂದು 6th ಇಂದ 10th ತನಕ ನೀನು ನಾನು ಬಂದಿರೋದು. 6th ಜಾಯ್ನ್ ಆದ ಇವನು. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ ಅದೇ ಸ್ಕೂಲಲ್ಲಿ. ಇವನು 6th ಬಂದುಬಿಟ್ಟು ಅಷ್ಟೇ. ಸೊ ನಾವು ಆ್ಯಕ್ಚುಲಿ ಇಬ್ಬರು ಸ್ಪೋರ್ಟ್ಸಲ್ಲಿ ಇದ್ವಿ. ಸೊ ದಟ್ ಇಸ್ ಹೌ ವಿ ಮೆಟ್. ಇವಾಗ ಅನ್ಸದೇ ಇರ್ಬೋದು ಸ್ಪೋರ್ಟ್ಸಲ್ಲಿ ಇದೀವಿ ಅಂತ, ಬಟ್ ಆವಾಗ ಅಥ್ಲೆಟ್ಸ್ ನಾವೆಲ್ಲ ಆ್ಯಕ್ಚುಲಿ. ಸೊ ಇಬ್ಬರು ಒಟ್ಟಿಗೆ ಕೋಚಿಂಗ್ ಹೋಗ್ತಿದ್ವಿ ಸ್ಕೂಲ್ ಬಿಟ್ಟ ಮೇಲೆ. ಸ್ಪೋರ್ಟ್ಸ್ ಕ್ಯಾಂಪ್ಸ್, ಎಂಥದೇ ಸ್ಪೋರ್ಟ್ಸ್ ಏನೇ ಇವೆಂಟ್ ಇರಲಿ, ಕಾಂಪಿಟೇಷನ್ ಇರಲಿ, ಇಬ್ಬರು ಅವ್ನು ಲಾಂಗ್ ರನ್ನರ್ ಇದ್ದ, ನಾನು ಶಾರ್ಟ್ ರನ್ ಸ್ಪ್ರಿಂಟರ್ ಇದ್ದೆ. ಸೊ ಏನೇ ಇದ್ದರೂ ನಮ್ದೊಂದು ಟೀಮ್ ಹಾಗೆ ಇತ್ತು, ಸ್ಪೋರ್ಟ್ಸ್ ಟೀಮು. ಸೊ ಅಲ್ಲಿ ನಮ್ಮ ಫ್ರೆಂಡ್ಶಿಪ್ ತುಂಬ ಕ್ಲೋಸ್ ಆದ್ವಿ. ಆಮೇಲೆ ನೋಡಿದ್ರೆ ನಮ್ಮ ಮನೇನೂ ಆಲ್ಮೋಸ್ಟ್ ಹತ್ರನೇ ಇತ್ತು. ಸೊ ಹಾಗೆ ಮೀಟ್ ಆಗ್ತಿದ್ವಿ. ಕಾಲೇಜು ಅವನು ಕೋಟಕ್ಕೆ ಹೋದ, ನಾನು ಅಲ್ಲಿ ಉಡುಪಿಗೆ ಹೋದೆ. ಸೊ ಏನೋ ಒಂದು ಯಾವಾಗಲೂ ಒಂದು ಟೈಮ್ ಸಿಕ್ಕಿದಾಗ ಮೀಟ್ ಆಗ್ತಿದ್ವಿ. ಕೋವಿಡ್ ಅಲ್ಲಿ ಕೋಟ ಅಂದರೆ ಬೇರೆ ಕೋಟ ಮೈಂಡ್ ಬರುತ್ತೆ. ಈ ಕೋಟ ಅಲ್ಲ, ಊರ್ ಬದಿ ಕೋಟ ಇದು. ಸೊ ಹಂಗೆ ಅವಾಗಿಂದ ಇನ್ನೂವರೆಗೆ ಇತ್ತು ಫ್ರೆಂಡ್ಶಿಪ್ಪು. ಇವಾಗ ಇವನು ಫುಲ್ಲು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ, ಯಾವ ಹೋಟೆಲ್, ಲೆಮನ್ ಟ್ರೀ ಹೋಟೆಲಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 2 ರಿಂದ 3 ಲಕ್ಷ ಬರುತ್ತೆ. ಎಲ್ಲ ಬರುತ್ತೆ, ನಂಗೆ ಬರೋದಿಲ್ಲ.
ಸ್ವಲ್ಪ ನನ್ನಿಂದ ಅತಿ ಬರುತ್ತೆ. ಶೀಘ್ರದಲ್ಲಿ ಬರುತ್ತೆ. ಈಗ ಎಲ್ಲಿ ಕರ್ಕೊತಿದ್ದೆ ಹೇಳಿ ನನಗೆ ವಾಪಸ್ ಹೋಯ್ಕ ಆಮೇಲೆ ಪಾಪ ಆಲ್ರೆಡಿ ಎಷ್ಟೊಂದು 1-2 ಕಿಲೋಮೀಟರ್ ಕರ್ಕೊಂಬಂದಿದ್ಯಾ? ನಾಯಿ ಒಂದು ಬರ್ದಿರ್ಸ ಅಷ್ಟೇ. ಏನೋ ಗೈಸ್ ಹಂಗೆ ನಡೀತಾ ಇದೆ ಜೀವನ. ಆ್ಯಕ್ಚುಲಿ ನನ್ನ ಪ್ರಕಾರ ಇಷ್ಟು ದಿನ ಲಾಗ್ ಎಲ್ಲ ಬರೀ 4 ನಿಮಿಷ 5 ನಿಮಿಷಕ್ಕೆ ಮುಗಿತಾ ಇತ್ತು. ಈಗ ನೋಡಿದ್ರೆ ಲಾಗ್ ಎಲ್ಲ 10 ನಿಮಿಷ 15 ನಿಮಿಷ ಹೋಗ್ತಾ ಇದೆ. ಅಷ್ಟು ಕುತ್ಕೊಂಡು ನೋಡೋಕೆ ನಿಮ್ಮ ಪೇಷನ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಹಾಕಕ್ಕೆ ಇರ್ತೀನಿ. ನೋಡಿ ಒಳ್ಳೆ ಜರ್ನಿ ಅವನದು. ಸೊ ನಾವು ಕಲಿತಾ ಇದ್ದೀವಿ, ಅವ್ನು ನಾನು ಕಲಿಸ್ತಾ ಇದ್ದಾನೆ. ಆ್ಯಕ್ಚುಲಿ ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೆ, ಅದನ್ನೇನೋ ಸ್ವಲ್ಪ ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದ್ದಿದ್ರೆ ನೀವು ಇನ್ನೂ ಫುಲ್ಲು ಖುಷಿಯಾಗಿ ನೋಡ್ತಾ ಇದ್ದೀರಿ. ಅದು ಆಗ ಲೈಫಲ್ಲಿ ಏನೋ ಒಂದು ಮೂಮೆಂಟಲ್ಲಿ ಏನೋ ಒಂದು ಇರ್ತಾ ಇತ್ತು. ಹೌದು, ಈಗ ಅದೇ IT ವರ್ಕ್, ನಾವಿಬ್ರು ಕೆಲಸ. ಲಾಗ್ಸು ಮಾಡಿದೀವಿ ಮುಂಚೆ ಲಾಗ್ಸು ಮಾಡಿದೀವಿ. ಆ ಲಾಗ್ಸ್ ವಿಡಿಯೋಸು ಇದೆ ನನ್ನ ಹತ್ರ. ಅದನ್ನೆಲ್ಲ ರಿಲೀಸ್ ಮಾಡಿಲ್ಲ ಅದನ್ನ, ಆದ್ರೆ ಅದನ್ನ ಒಂದ್ಸಲ ಹಾಕ್ತೀನಿ. ಇನ್ನೂ ಮಾಡ್ತೀವಲ್ಲ ನಾವಿನ್ನು ಹೊಸ ವೀಡಿಯೋಸ್ ಎಲ್ಲ ಮಾಡುವ. ತುಂಬ ಪ್ಲ್ಯಾನ್ಸ್ ಇದೆ ಇನ್ನು, ಅದೆಲ್ಲದೂ ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ರೋಡ್ ಡೆಡ್ ಎಂಡಿಂಗ್ ಬಂದಿದ್ದೀವಿ ಆಲ್ಮೋಸ್ಟ್. ಈಗ ವಾಪಸ್ 2 ಕಿಲೋಮೀಟ್ರ್ ವಾಪಸ್ ಹೋಗ್ತೀವಿ. ಇವಾಗ ಅದೇನಕ್ಕೆ ಕರ್ಕೊಂಬಂದೋ ಗೊತ್ತಿಲ್ಲ. ನಾಯೆಲ್ಲ ಇದ್ರು ಒಂದು ಕಷ್ಟ ಅಷ್ಟೇ. ದೊಡ್ಡ ವಿಡಿಯೋ ಆಯ್ತು ಇದು. ಇವನ್ ಎಕ್ಸ್ಟ್ರಾ ತಮ್ಮ ನಾನು ವಿಡಿಯೋ ಆನ್ ಮಾಡಿದಾಗ ಸೀದಾ ಹೊರಗಡೆ ಓಡೋದ. ಓಕೆ, ನನ್ನ ಕೆಲಸ ಮುಗ್ದಿದೆ ಇವಾಗ ಆಲ್ಮೋಸ್ಟು. ಇನ್ನು ಮನೆಗೆ ಹೋಗಬೇಕು, ಮಳೆ ಬರೋ ಥರ ಇದೆ. ಗೊತ್ತಿಲ್ಲ, ಈಗ ಲ್ಯಾಪ್ಟಾಪ್ ಎಲ್ಲ ಒದ್ದೆ ಆದ್ರೆ ಕಷ್ಟ. ಅಷ್ಟೊಳಗಡೆ ಮನೆ ಹೋಗ್ಬಿಟ್ಟು ಸೇರ್ಕೊತೀನಿ ನಾನು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುವೇತ ದೈವ ದಕ್ಷಿಣ ಶ್ರೀ ಗುರುವೇ ನಮಃ. ಓಂ ಸರ್ವಮಂಗಲಮಂಗಲೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ದೇವಿ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮತ್ಯುರ್ಮತ್ಯು ನಮಾಮ್ಯಹಂ. ಓಂ ಗೈಸ್, ಇವಾಗ ನಿಧಿ ಹಾಡ್ತಾಳಂತೆ. ಇವಾಗ ಸ್ಟಾರ್ಟ್. ಟೈಮ್ ವೇಸ್ಟ್ ಮಾಡಬೇಡ. ವಿಡಿಯೋ ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬತ್ತಾಕಾ?